ಹಲೋ, ನಿಮ್ಮ ಅಕ್ಕ ಇದ್ದಾರೇನಮ್ಮ? ಯಾರೋ ಬೇರೆಯವ್ರು ಅನಿಸ್ತಾ ಇದೆ. ಕೃಷ್ಣ, ಅಲ್ಲಿ ಎಲ್ರಿಗೂ ಪ್ರಸಾದ ಕೊಟ್ಟೆ. ನಿನ್ನ ಕಣ್ಮುಂದೆ ದಯ್ಯ ಥರ ನಿಂತಿದ್ದೆ. ನಾನು ನೋಡ್ಲೂ ಇಲ್ಲ, ಮೂಸ್ಲೂ ಇಲ್ಲ, ಹಾಗೆ ಹೋಗ್ತದೆ. ಅದು ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ. ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡೋದು? ಏನೋ ದೊಡ್ಡ ಯುದ್ಧ ನಿಲ್ಲಿಸಿ ಬಂದವರ ಥರ ಇತ್ತು ನಿನ್ನ ಫೇಸ್. ಅದು ಕೆಲಸದ ಬಗ್ಗೆ, ತಾಳಿ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಈ ಕೆಲಸದ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿಕೊಂಡು ತಲೆ ಕೆಡ್ಸ್ಕೊಳ್ಳೋ ಪಾರ್ಟಿ ನೀನಲ್ಲ, ಬೇರೆ ಏನೋ ಇರಬೇಕು. ಏನೂ ಇಲ್ಲ ಕೃಷ್ಣ, ನೀನು ಸುಮ್ಮನೆ ಜಾಗ ಖಾಲಿ ಮಾಡಿ. ಓಕೆ 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 ಈಗ ಸ್ಪೆಷಲಾಗಿ ನಮ್ಮ ಡಾರ್ಲಿಂಗ್ ಯಶು ಹತ್ರ ಕಾಫಿ ಮಾಡಿಸ್ಕೊಂಡ್ಬರ್ತೀನಿ, ಓಕೆನಾ? 2 ಕಾಫಿ ಕುಡಿದು ಆರಾಮಾಗಿ ರಿಲ್ಯಾಕ್ಸ್ ಆಗೋಣ. ಹಾಂ, ಓಕೆ, ಬಂದೆ. ಹಿಂಗೋಗಿ ಹಿಂಗೆ ಬರ್ತೀನಿ. ಪ್ರಭು, ಒಂದೊಂದೇ ನೆಮ್ಮದಿನ ಚೂರು ಮಾಡಿ ನಾಯಿನರಿಗೆ ಹಂಚ್ಬಿಟ್ಟು. ನಿಮ್ಮ ಅಕ್ಕ ಇದ್ದಾರೇನಮ್ಮ? ಯಾರೋ ಬೇರೆಯವ್ರು ಅನಿಸ್ತಾ ಇದೆ. ಎಲ್ಲಾದರೂ ಡಮಾರ್ ಅಂತ ಬಿತ್ತು ತಲೆಗೆ ಪೆಟ್ಟಾದ್ರೆ ಏನೇ ಮಾಡೋದು? ಮೊದಲೇ ಲೂಸು ಉಂಟೆದು, ವಕ್ರವಾಗಿ ಮಾತಾಡೋಕೆ ಶುರು ಮಾಡಿದ್ರೆ ಏನೇ ಮಾಡೋದು? ಹಾಗೆಲ್ಲ ಏನು ಆಗಲ್ಲ, ನಡಿ ನೀನು ಸುಮ್ಮನೆ ಹುಷಾರು, ನೀನು ಬಿದ್ದೋಗ್ಬಿಟ್ಟಿಯ. ನಡಿ ಬೇಗ. ನಾನೆಲ್ಲ ಉಲ್ಟಾ ಮಾಡಬೇಡ ನೀನು. ಯಾಕೋ ಡಬ ಅಂತ ಎದೆ ಹೊಡ್ಕೊತಾ ಇದೆ ಕಣೆ. ನನ್ನ ಹಾರ್ಟ್ ಬೀಟು ಸರಿಯಾಗಿದೆ ಅಂತ ಅರ್ಥ. ಸುಮ್ಮನೆ ನೋಡಲ್. ಇನ್ನು ಮುಂದೆ ಇಲ್ವಲ್ಲ ಇವಳು? ಬರ್ತಾಳ ರಾಚಮ್ಮ, ಇದೇ ದಾರಿಲೇ ಬರಬೇಕು, ಬರ್ದೆ ಎಲ್ಲೋಗ್ತಾಳೆ? ಆ ರೂಮ್ಗಿರೋದು ಇದು ಒಂದೇ ದಾರಿ. ಬರ್ತಾಳೆ, ಸ್ವಲ್ಪ ಕಾಯಿ. ಡಾರ್ಲಿಂಗ್, ಏನೋ ಈ ಮನೆಗೆ ಲೈಟ್ ಕಂಬ ಬೆಂಡಾಗಿರುತ್ತಲ್ಲ, ಹಂಗೆ ಇಬ್ರು ಬೆಂಡಾಗಿ ಏನೋ ನೋಡ್ತಾ ಇದ್ದೀರಾ? ಸೊಂಟದ ವಿಸ್ಯ, ಹಲವು ಶಿಷ್ಯ. ಆಕ್ಚುಲಿ ಕೃಷ್ಣ, ರಾಜಮ್ಮಂಗೆ ನಾನು ಯೋಗ ಹೇಳ್ಕೊಡ್ತಾ ಇದ್ದೆ. ಯೋಗ ಸೊಂಟ ನೋವಲ್ವಾ, ಸರಿ ಹೋಗ್ಬೇಕು, ಅದಕ್ಕೆ ಮಾಡು ರಾಚಮ್ಮ. ಎಲ್ಲಾರ ಆಚೆ ಹೋಗಿ ಯೋಗ ಹೇಳ್ಕೊಡೋದಲ್ವಾ, ಬಾಗ್ಲಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ಯಾ? ಅಯ್ಯೋ ಮುಂದೆ ಬಾಗ್ಲಾದ್ರೆ ಏನು, ರೋಡ್ ಆದ್ರೆ ಏನು, ಎಲ್ಲಾದ್ರೆ ಏನು, ನಮ್ ಸೊಂಟ ಸರಿ ಮಾಡ್ಕೋಬೇಕು ಅಂದ್ರೆ ಯೋಗ ಎಲ್ ಬೇಕಾದ್ರೂ ಮಾಡ್ಬೋದು. ಓಕೆ, ಕಮಾನ್ ರಚ್ಚಮ್ಮ.
ಅಮ್ಮನ ಕೈಲಿ ಏನಾನ ಮಾಡಿಸ್ತಾ ನೀನು ವಯಸ್ಸಾಗಿದೆ ಆಮೇಲೆ ನಡ ಗಿಡ ಹೋಗ್ಬಿಟ್ರೆ ಏನಾಗಲ್ಲ ಬಿಡು. ಸರಿ ನಿನ್ ಕೈಯಾರ ಒಂದ್ರೆ ಕಾಫಿ ಮಾಡ್ಕೊಡ್ತೀಯಾ? ಈ ಬಾಡಿಗೆ ಆಯಿಲ್ ಇಲ್ದಿರ ಏನ್ ಕೆಲಸ ಮಾಡೋಕೆ ಆಗ್ತಲ್ಲ. ಯಶು ಡಾರ್ಲಿಂಗ್ 2 ಕಾಫಿ ರುಕ್ಕು ಬೇಕಂತೆ. You see, Krishna, I'm very much busy, you know, so I cannot prepare coffee. ನೀನೇ ಹೋಗಿ ಕಾಫಿ ಮಾಡ್ಕೊಪ್ಪ. Come on, Rachita. Yeah. ಫಾರ್ ಮೀ ಕಾಫಿ ಯು ಆರ್ ನಾಟ್ ಡೂಯಿಂಗ್. No. ಮಾಡ್ಕೊಡ್ಬಾ ಯಶು ಪ್ಲೀಸ್. ನೋಡು, ನನಗೆ ಬೇರೆ ಸಾಕಷ್ಟು ಕೆಲಸ ಇದೆ. ಓಕೆ, ಹಾಂ, ಪ್ಲೀಸ್ ಗೋ. ಅಂತ ಕೆಲಸ ಒಂದ್ ಹೇಳಪ್ಪ ನನಗೆ. ಕರ್ಟನ್ ನೋಡು ಹೇಗಾಗಿದೆ ಅಂತ. ನೀನು ಡಿಕಾಷನ್ ಹಾಕೋ ಅಷ್ಟರಲ್ಲಿ ನಮ್ಮ ರಾಚಮ್ಮ ಯೋಗ ಮಾಡ್ಕೊಂಡು ಹಂಗೆ ಉಚ್ತಾ ಇರ್ತಾರೆ. ನೀನ್ ಬಾ ನೀನು ಇಂಪಾರ್ಟೆಂಟ್ ಯು ನೋ. ಕೇಳೋ. ಅಯ್ಯೋ ಕರ್ಮ, ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಲಲ್ಲ ಯಶೋದ. ಎಣ್ಣೆಲ್ಲ ನೆಲದ ಮೈ ಚೆಲ್ಲಿದೆ, ನೆಲ ಪಳ ಪಳ ಅಂತಿದೆ. ರೋ ಜಗದೀಶ, ಏನಪ್ಪ? ಆಯ್ತು, 1 ನಿಮಿಷ ಇರಿ, ಹಾಗೆ ಇರಿ, ಲೈನ್ಲಿರಿ. ಅಯ್ಯಯ್ಯೋ, ಸೂರ್ಯಪ್ರಕಾಶು ಸೀದಾ ಎಣ್ಣೆ ಮೇಲೆ ಕಾಲಿಡ್ತಾನೆ. ಅವನನ್ನು ತಡೆಯೋಕೆ ನಾನು ಹೋದರೆ ನಾನೇ ಎಗ್ರೋಗ್ಬಿಡ್ತೀನಿ. ಜೋರಾಗಿ ಕೂಗಿಳಿದ್ರೆ 1000 ಪ್ರಶ್ನೆ. ಯಾರು ಚೆಲ್ಲಿದ್ರು, ಹಿಂಗೆ ಚೆಲ್ಲಿದ್ರು, ಯಾಕೆ ಚೆಲ್ಲಿದ್ರು ಅಂತ. ಆಮೇಲೆ ಎಲ್ಲ ಮ್ಯಾಟ್ರು ಆಚೆಗೆ ಬಂದ್ಬಿಡುತ್ತೆ. ಏನು ಹೇಳದೆ ಹೋದರೆ ಸೂರ್ಯಪ್ರಕಾಶು ಅಯ್ಯೋಯ್ಯೋ ಎಂಥ ಇಕ್ಕಟ್ಟಪ್ಪ ಇದು. ನೀನು ನಿಜವಾಗಿ ದೊಡ್ಡವನಪ್ಪ. ಹಾಳಾಗೋಗಿ ಎಣ್ಣೆ ಸಹವಾಸನೇ ಬೇಡ. ನಾನೇ ಹೋಗಿ ಮುರಿಸ್ಬಿಡ್ತೀನಿ. ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ರಾಯ್ತು ಮುಂದೆ.